ಕಾಯ್ದು ಕಳ್ಳರ ದಾರಿ, ಕಳ್ಳರ ಕಾಯ್ದು ಬಂಗಾರ ದಾರಿ, ರೈತರ ಕಾಯ್ದು ಮಳೆ ದಾರಿ, ಆದ್ರೆ ನಾನ್ ಕಾಯ್ದು ಹೃದಯ ಯೋಚಿಸನೆ ಟ್ರೈನರ್ ದಾರಿ. ಬರ್ತಿದ್ಯಾ? ಹೇಗಿದ್ದೀರಾ? ಬೆಸ್ಟ್ ಆಗಿದ್ದೀನ ನೀವು? ನಾನ್ ಬಿಂದಾಸ್ ಆಗಿದ್ದೀನಿ. ಸೊ 3 ದಿನ ರಜೆ ಸಿಕ್ತು, ಹಬ್ಬ ಬೇರೆ ಬಂತು, ವೀಕೆಂಡ್ ಬಂತು, ಹೇಗ್ ಸೆಲೆಬ್ರೇಟ್ ಮಾಡಿದೆ? ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ದೆ, ಆದ್ರೆ ನೀವು ತುಂಬಾ ಮಿಸ್ ಮಾಡ್ದೆ. ಯಾಕೆ? ಓ, ಸ್ಯಾಟರ್ಡೆ ಸಂಡೇ ಬರ್ಲಿಲ್ಲ ಅಂತ ನಾನು ಮಿಸ್ ಮಾಡ್ಕೊಂಡ್ರಾ? ಹೌದು. ಅಯ್ಯೋ, ಏನ್ ಮಾಡೋದು, ಎಲ್ರು ಹೇಳ್ತಾರೆ ಸ್ಯಾಟರ್ಡೆ ಸಂಡೇ ಬಾ ಅಂತ, ಬಟ್ ಇಲ್ಲಿ ನಮ್ಗೆ ಯಾರು ಒಪ್ಕೊಳ್ಳೋದೇ ಇಲ್ಲ ಸ್ಯಾಟರ್ಡೆ ಸಂಡೇ ಬರ್ತೀನಿ ಅಂದ್ರೆ. ಏನ್ ಮಾಡೋದ್ ಕಂದ? ಹಾಗಾದ್ರೆ ನನ್ ಮನೆಗೆ ಬನ್ನಿ. ಹೌದಾ? ಸ್ಯಾಟರ್ಡೆ ಸಂಡೇ ನಾನು ನೀನು ಎಲ್ಲಾದ್ರೂ ಹೊರಗಡೆ ಹೋಗಿ ಸಕ್ಕತ್ ಮಜಾ ಮಾಡೋಣ, ಓಕೆನಾ? ಓಕೆ ಅಕ್ಕ. ಓಕೆ ಪ್ರಿಯಾಂಕಾ, ಸೊ ಇವಾಗ ಮನೇಲಿ ಏನ್ ಮಾಡ್ತಾ ಇದ್ದೀರಾ? ಇವತ್ತು ಸ್ಪೆಷಲ್ ಕ್ಲಾಸ್ ಇತ್ತು, ಹೋಗಿ ಬಂದೆ. ಹೌದಾ? ಬಂದಿದ್ದೆ. ಓಕೆ, ಸ್ಪೆಷಲ್ ಕ್ಲಾಸ್ ಅಂದ್ರೆ ಸ್ಪೆಷಲ್ ಆಗಿ ತಿನ್ನ ಕೊಟ್ಟಿರ್ತಾರಲ್ಲ, ತಿಂದ್ಯಾ? ಇಲ್ಲ ಅಕ್ಕ. ಏನು ಕೊಡಲ್ಲ ಅಲ್ವಾ? ಸ್ಪೆಷಲ್ ಕ್ಲಾಸ್ ಅಂತ ಮಾತ್ರ ಹೆಸರು, ಸ್ಪೆಷಲ್ ಆಗಿ ಏನು ಹೇಳ್ಕೊಡಲ್ಲ ಅವ್ರು ಅಲ್ವಾ? ಹೌದು. ಏನು ಸುಮ್ಮನೆ ನಿದ್ದೆ ಓಡಿಸ್ತಾ ಇರ್ತಾರೆ ಅಷ್ಟೇ, ಅದೇ ಕುಯ್ದಿದ್ದನ್ನೇ ಕುಯ್ತಾರೆ. ಪಾಪ ನಾವು ಅವ್ರು ಬೇಜಾರಾಗುತ್ತೆ ಅಂದ್ರೆ ಸುಮ್ಮನೆ ಕುತ್ಕೋಬೇಕಾಗತ್ತೆ ಅಲ್ವಾ? ಹೌದಾ? ಸೊ ನೀನ್ ಯಾವಾಗ್ಲೂ ಕೂಡ ಇದೇ ರೀತಿ ಖುಷಿ ಖುಷಿಯಾಗಿರು, ಯಾವಾಗ್ಲೂ ಹ್ಯಾಪಿ ಆಗಿರು, ಓಕೆನಾ? ನಮ್ಮ ಅಕ್ಕನ್ಗೆ ಹಾಗೂ ನನ್ನ ಅಕ್ಕನ ಮಗನ್ ದಕ್ಷಿಣ ಹಾಯ್ ಅಂತ ಹೇಳ್ಬಿಡಿ. ಓಕೆ, ಇವ್ರ ಅಕ್ಕಗೆ ಹಾಗೆ ಇವ್ರ ಅಕ್ಕನ ಮಗ ಹರ್ಷಿತ್ ಅಲ್ಲ ಅವ್ರ ಹೆಸರು? ಹರ್ಷ ಅಲ್ಲ, ದಕ್ಷ. ದಕ್ಷ ಅಂತನಾ? ಹಾ. ಓಕೆ, ಸೂಪರ್. ನನ್ನ ಕಡೆಯಿಂದ ಇಬ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಪ್ರಿಯಾಂಕಾ. ಬಾಯ್. ಫಸ್ಟ್ ಲಕ್ಕಿ ಕಾಲರ್ ಅವ್ರ ಜೊತೆ ಮಾತಾಡಿದ್ರೆ ಏನು ಕೂಡ ಒಂಥರ ಜೋಶ್ ನನಗೆ ಹೆಚ್ಚಾಗುತ್ತೆ. ಅದ್ರಲ್ಲಿ ಬೇರೆ ಸಕ್ಕತ್ತಾಗಿ ಕವನ ಕೂಡ ನನಗೋಸ್ಕರ ಬರ್ದು ಹೇಳ್ತಾರೆ ಅವರು. ಬಟ್ ಇದು ಒಂದು ಟ್ಯಾಲೆಂಟ್ ಅವರು ಫ್ಯೂಚರ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಸಿಕ್ಕಾಬಟ್ಟೆ ಸಕ್ಕತ್ತಾಗಿ ಕವನ ಬರೀತಾರೆ, ಯಾಕಂದ್ರೆ ಆನ್ ಸ್ಪಾಟ್ ಕವನ ಬರ್ದು ಹೇಳೋದು ಅಂತ ಅಂದ್ರೆ ಒಳ್ಳೆ ಮಾತ ಅದು. ಸೊ ಎಷ್ಟು ಸಕ್ಕತ್ತಾಗಿ ಹೇಳ್ತಾರೆ ಅಂತ ಅಂದ್ರೆ ಅವ್ರು ಹೇಳಿದ ತಕ್ಷಣ ನನ್ಗೆ ಇನ್ನೂ ಜಾಸ್ತಿ ಜೋಶ್ ಬರುತ್ತೆ, ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಸುತ್ತೆ.